Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew chapter 6 verse 13. Do not bring us to hard testing, but keep us safe from the evil one. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 13ನೇ ವಚನ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಇಲ್ಲಿ ಒಂದು ಪ್ರಾರ್ಥನೆಯನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಈ ಪ್ರಾರ್ಥನೆಯನ್ನು ಕಲಿಸಿಕೊಡ್ತಾ ಇದ್ದಾರೆ. ನೀವು ಈ ರೀತಿ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ. ಏನಂತ? ನಮ್ಮನ್ನು ಶೋಧನೆಯೊಳಗೆ ಸೇರಿಸಬೇಡ ಮತ್ತು ಕೇಡಿನಿಂದ ನಮ್ಮನ್ನು ತಪ್ಪಿಸು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿರಿ ಎನ್ನುವಂಥ ಪ್ರಾರ್ಥನೆಯನ್ನು ಯೇಸು ಸ್ವಾಮಿ ಇಲ್ಲಿ ಕಲಿಸಿಕೊಡ್ತಾ ಇದ್ದಾರೆ ಪ್ರಿಯರೇ. ಹೌದು, ನಾವು ಕೂಡ ಪ್ರತಿನಿತ್ಯ ಈ ಪ್ರಾರ್ಥನೆಯನ್ನು ಮಾಡುವಂಥವರಾಗಿರಬೇಕು. ನಮ್ಮಲ್ಲಿ ಅನೇಕರ ಜೀವಿತದಲ್ಲಿ ಶೋಧನೆಗಳ ಮೇಲೆ ಶೋಧನೆಗಳು ಬರುತ್ತಲೇ ಇರ್ತವೆ. ಆವಾಗ ನಾವು ಏನು ಅಂದುಕೊಳ್ಳುತ್ತೇವೆ? ಯಾಕೆ ಈ ಥರವಾದ ಶೋಧನೆ ನನ್ನ ಮೇಲೆಯೇ ಬರುತ್ತಾ ಇದೆ? ಕರ್ತನು ಈ ಶೋಧನೆಗೆ ನನ್ನ ಮೇಲೆ ಬರುವಂತೆ ಯಾಕೆ ಅನುಮತಿ ಕೊಡ್ತಾ ಇದ್ದಾರೆ? ಕರ್ತನು ಈ ಶೋಧನೆಯಿಂದ ನನ್ನನ್ನು ತಪ್ಪಿಸುತ್ತಾನ? ಕರ್ತನು ಈ ಶೋಧನೆಯಿಂದ ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನ? ಹೀಗೆ ಅನೇಕ ವಿಧವಾದ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ತಂದುಕೊಳ್ಳುತ್ತವೆ. ದೇವರ ವಾಕ್ಯ ಏನು ಹೇಳುತ್ತದೆ? 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನದಲ್ಲಿ, ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದೂ ಕೂಡ ನಿಮಗೆ ಸಂಭವಿಸದು ಎಂಬುದಾಗಿ ಅಲ್ಲಿ ಪೌಲನು ಹೇಳುತ್ತಾನೆ ಪ್ರಿಯರೇ. ಮತ್ತು ಶೋಧನೆ ಯಾವಾಗೆಲ್ಲ ನಮ್ಮ ಜೀವಿತದಲ್ಲಿ ಬರ್ತದೋ ಅವಾಗೆಲ್ಲ ಕರ್ತನು ಅದರಿಂದ ತಪ್ಪಿಸಿಕೊಳ್ಳುವಂತೆ ನಮಗಾಗಿ ಮಾರ್ಗವನ್ನು ಕೂಡ ಉಂಟು ಮಾಡುತ್ತಾರಂತೆ. ಹಿರಿಯರು ಹೇಳ್ತಾರಲ್ಲ, ಕಷ್ಟಗಳು ಶೋಧನೆಗಳು ಮನುಷ್ಯರಿಗೆ ಬಾರದೆ ಮರಕ್ಕೆ ಬರುತ್ತವೆಯೇ ಎಂಬುದಾಗಿ. ಅದಕ್ಕಾಗಿ ನನ್ನ ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಶೋಧನೆಗಳು ಬರುವಾಗ, ಸಂಕಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ ಗುಣುಗುಟ್ಟಬೇಡಿರಿ, ಚಿಂತಿತರಾಗಬೇಡಿರಿ, ಕಳವಳ ಪಡಬೇಡ್ರಿ. ಆದರೆ ದೇವರಿಗೆ ಪ್ರಾರ್ಥನೆ ಮಾಡಿರಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸಬೇಡ ದೇವಾ, ಈ ಕೇಡಿನಿಂದ ನಮ್ಮನ್ನು ತಪ್ಪಿಸು ಸ್ವಾಮಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ದೇವರು ಆ ಶೋಧನೆಯಿಂದ ನಿಮಗೆ ಹೊರಗೆ ತರಲಿಕ್ಕೆ ಒಂದು ಮಾರ್ಗವನ್ನು ಸಿದ್ಧಪಡಿಸುತ್ತಾರೆ. ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಈ ರೀತಿ ಬರೆಯುತ್ತಾನೆ. ಯಾಕೋಬ 1:13 ನಾವು ನೋಡ್ತೇವೆ, ಯಾವನಾದರೂ ಪಾಪ ಮಾಡುವಾಗ, ಆ ಪಾಪಕ್ಕೆ ಪ್ರೇರೇಪಿಸಲ್ಪಡ್ತಾ ಇರುವಾಗ ಈ ಪ್ರೇರೇಪಣೆ ನನಗೆ ದೇವರಿಂದ ಉಂಟಾಗಿದೆ ಎಂಬುದಾಗಿ ಹೇಳಬಾರದಂತೆ. ಯಾಕೆಂದರೆ ದೇವರು ಕೆಟ್ಟದ್ದಕ್ಕೇನೂ ಸಂಬಂಧಪಟ್ಟವನಲ್ಲ. ಆತನು ಯಾರನ್ನೂ ಕೂಡ ಪಾಪಕ್ಕೆ ಪ್ರೇರೇಪಿಸುವವನಲ್ಲ. ಆದರೆ ನಮ್ಮ ಜೀವಿತದಲ್ಲಿ ಶೋಧನೆ 3 ವಿಧವಾಗಿ ಬರುವುದುಂಟು. ಒಂದು, ಕರ್ತನು ಶೋಧಿಸುವಂತಹ ಶೋಧನೆ. 2ನೇದಾಗಿ ನಮ್ಮ ಸ್ವಂತ ಶರೀರ, ನಮ್ಮ ದೇಹದ ಮೂಲಕವಾಗಿ ಬರುವಂತಹ ಶೋಧನೆ. 3ನೇದಾಗಿ ಸೈತಾನನು ತರುವಂತಹ ಶೋಧನೆಗಳು. ಆದಿಕಾಂಡ 22:1 ನಾವು ನೋಡ್ತೇವೆ, ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು ಎಂಬುದಾಗಿ. ಹೌದು, ಮೊದಲನೆಯದಾಗಿ ನಾವು ನೋಡ್ತಾ ಇದ್ದೇವೆ ಕರ್ತನಿಂದ ಬರುವಂಥ ಶೋಧನೆ ಅಂದರೆ ದೇವರು ಅಲ್ಲಿ ಅಬ್ರಹಾಮನನ್ನು ಪರಿಶೋಧಿಸ್ತಾ ಇದ್ದಾರೆ. ಇವನು ತನಗಿರೋ ಪ್ರಿಯ ಕುಮಾರನನ್ನು ನನಗೆ ಸಮರ್ಪಿಸುತ್ತಾನೋ ಇಲ್ಲವೋ ಎಂಬುದಾಗಿ ಅವನನ್ನು ತಿಳಿದುಕೊಳ್ಳುವುದಕ್ಕಾಗಿ ಅವನ ಜೀವಿತದಲ್ಲಿ ಶೋಧನೆಯನ್ನು ತಂದರು. ಮತ್ತು ಧರ್ಮೋಪದೇಶ ಕಾಂಡ 8:2 ನಾವು ನೋಡ್ತೇವೆ, ಅಲ್ಲಿ ದೇವರು ಇಸ್ರಾಯೇಲರನ್ನು ಶೋಧಿಸಿದರು ಎಂಬುದಾಗಿ. ಅವರು ನನ್ನ ಆಜ್ಞೆಗಳನ್ನು ಕೈಕೊಳ್ಳುವರೋ ಇಲ್ಲವೋ ಎಂಬುದಾಗಿ ಪರೀಕ್ಷಿಸುವುದಕ್ಕಾಗಿ ದೇವರು ಇಸ್ರಾಯೇಲರನ್ನು 40 ವರ್ಷಗಳವರೆಗೆ ಅರಣ್ಯ ಮಾರ್ಗವಾಗಿ ಕರೆದುಕೊಂಡು ತಂದರು. ಹೌದು, ಇವರು ಈ ಶೋಧನೆಯಿಂದ ಹೊರಬರಲಿಕ್ಕೆ ದೇವರು ಮಾರ್ಗವನ್ನು ಸಿದ್ಧಪಡಿಸಿದರು. ಇವರು ಶೋಧನೆಯಿಂದ ಹೊರ ಬಂದ ಮೇಲೆ ರಕ್ಷಣೆ ಎಂಬ ಆಶೀರ್ವಾದವನ್ನು ಪಡೆದುಕೊಂಡರು. ನಮ್ಮ ಜೀವಿತದಲ್ಲಿಯೂ ಕೂಡ ಶೋಧನೆಗಳು ಬರುವಾಗ ನಾವು ಬಿದ್ದು ಹೋಗುವುದು ಬೇಡ. ಯಾಕೆಂದರೆ ಶೋಧಿಸುವವನು ಸೈತಾನನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಕಷ್ಟಗಳ ಮೇಲೆ ಕಷ್ಟಗಳು ತರುವವನು ಸೈತಾನನಾಗಿದ್ದಾನೆ. ಸೈತಾನನ ಇನ್ನೊಂದು ಹೆಸರೇ ಶೋಧಕನು ಎಂಬುದಾಗಿ. ಮತ್ತಾಯ 4:3 ನಾವು ನೋಡ್ತೇವೆ, ಅವನ ಹೆಸರೇ ಶೋಧಕನು ಎಂಬುದಾಗಿ. ಯೋಬನನ್ನು ಶೋಧನೆ ಮಾಡಿದವನು ಕೂಡ ಈ ಸೈತಾನನೇ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ,
ನಿಮ್ಮ ಜೀವಿತದಲ್ಲಿ ಶೋಧನೆಗಳು ಬರುವಾಗ ಆ ಶೋಧನೆಯಿಂದ ಬಿದ್ದು ಹೋಗಬೇಡ್ರಿ, ಚಿಂತಿತರಾಗಬೇಡ್ರಿ, ಗುಣುಗುಟ್ಟಬೇಡ್ರಿ. ಆದರೆ ಆ ಶೋಧನೆಯಿಂದ ಬಿಡಿಸಲಿಕ್ಕೆ ಶಕ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬನ್ನಿರಿ, ಪ್ರಾರ್ಥನೆ ಮಾಡಿರಿ, ನಿಶ್ಚಿಂತರಾಗಿರಿ. ನಿಮ್ಮ ಚಿಂತಾಭಾರವನ್ನೆಲ್ಲ ಕರ್ತನ ಮೇಲೆ ಹಾಕಿರಿ. ಆತನು ನಮಗೋಸ್ಕರ ಮಹಾಯಾಜಕನಾಗಿ ತಂದೆಯಾದ ದೇವರ ಬಳಿ ಹೋಗಿ ವಿಜ್ಞಾಪನೆ ಮಾಡುತ್ತಾರೆ. ನಮಗೋಸ್ಕರ ಆತನು ವಾದಿಸುತ್ತಾರೆ. ನಮ್ಮನ್ನು ಆ ಶೋಧನೆಯಿಂದ ಬಿಡುಗಡೆಗೊಳಿಸ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಇಂದು ನೀವು ಕಲಿಸಿಕೊಟ್ಟಿರುವ ಈ ವಾಕ್ಯಕ್ಕಾಗಿ ವಂದಿಸ್ತೇವೆ ಕರ್ತನೆ. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು ಎಂಬುದಾಗಿ ಅಂದು ಶಿಷ್ಯರಿಗೆ ಪ್ರಾರ್ಥನೆ ಮಾಡಲು ಕಲಿಸಿದ ಹಾಗೆ ದೇವರೇ, ಇವತ್ತು ನಮಗೂ ಕೂಡ ಕಲಿಸಿಕೊಟ್ಟದ್ದಕ್ಕಾಗಿ ನಿಮಗೆ ವಂದಿಸ್ತೇವೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಇವರಲ್ಲಿ ಅನೇಕರು ಶೋಧನೆಗೆ ಒಳಗಾಗುತ್ತಾ ಇದ್ದಾರೆ, ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ ಕರ್ತನೆ. ಒಂದಾದರ ಮೇಲೆ ಒಂದು ಚಿಂತೆಗಳು, ದುಃಖಗಳು, ಅನಾರೋಗ್ಯತೆಗಳು ಇವರಿಗೆ ಕಾಡುತ್ತಾ ಇವೆ ಸ್ವಾಮಿ. ಇವರನ್ನು ಆಶೀರ್ವದಿಸಪ್ಪ. ಇವರಿಗೆ ತಾಯಿಯೋಪಾದಿಯಲ್ಲಿ ಹತ್ತಿರವಿದ್ದು ಸಂತೈಸು ಸ್ವಾಮಿ. ನಿನ್ನ ವಾಕ್ಯದ ಮೂಲಕವಾಗಿ ಇವರಿಗೆ ಮಾತನಾಡು ದೇವರೇ. ಮಹಾಯಾಜಕನಾಗಿದ್ದುಕೊಂಡು ತಂದೆಯಾದ ದೇವರ ಬಳಿಯಲ್ಲಿ ಇವರಿಗಾಗಿ ನೀನು ವಿಜ್ಞಾಪನೆ ಮಾಡು ಸ್ವಾಮಿ. ಈ ಶೋಧನೆಯಿಂದ ಹೊರಬರಲಿಕ್ಕೆ ಅತಿ ಬೇಗನೆ ಒಂದು ಉತ್ತಮವಾದ ಮಾರ್ಗವನ್ನು ಏರ್ಪಡಿಸಬೇಕಾಗಿ ಯೇಸುವಿನೊಂದೇ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ, ಆಮೆನ್.